ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಡೇ ಇನ್ ಮೈ ಲೈಫ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಆಯಿತು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ನಾನೇ ಮಾಡೋದು ಇವತ್ತು, ಯಾಕಂದರೆ ಅತ್ತೆ ಇಲ್ಲ ಇವತ್ತು. ಸೊ ಅದಕ್ಕೆ ತಿಂಡಿ ನಾನೇ ಮಾಡಬೇಕು. ಆ್ಯಕ್ಚುಲಿ ನಾನು ಬೀಟ್ರೂಟ್ ಜ್ಯೂಸ್ ಕೂಡ ಖಾಲಿ ಆಗಿಬಿಟ್ಟೈತೆ. ಸೊ ಬೇರೆದು ಮಾಡ್ಕೊಂಡಿದ್ದೀನಿ. ಅಂತೆ ಮತ್ತು ಕರಿಬೇವಿನ ಸೊಪ್ಪು ಕುದಿಸ್ಬಿಟ್ಟು ಅದ್ರದ್ದು ನೀರು ಕುಡಿತಾ ಇದ್ದೀನಿ. ಇಷ್ಟು ಇವಾಗಿದ್ದು ಆಲ್ರೆಡಿ ಆಗೈತೆ. ಸೊ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಆ್ಯಸ್ ಯೂಶ್ವಲ್ ಫಸ್ಟು ತಿಂಡಿ ಮಾಡಬೇಕು. ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟು ತರಕಾರಿ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಒಟ್ಟಿಗೆ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಆಗಿಬಿಡುತ್ತೆ ಕೆಲಸ. ಇಲ್ಲಾಂದರೆ ಒಂದು ಒಗ್ಗರಣೆಗೆ ಹಾಕಿ ಮತ್ತೊಂದು ಸತಿ ಹೆಚ್ಚೋದು ಅದು ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಈ ಥರ ಅಷ್ಟೂ ಒಂದೇ ಸತಿಗೆ ಹೆಚ್ಚಿಟ್ಕೊಳೋದ್ರಿಂದ ಟೈಮು ಕಮ್ಮಿ ಆಗುತ್ತೆ ಮತ್ತು ಬೇಗ ಮಾಡಿ ಮುಗಿಸ್ಬಿಡ್ಬೋದು. ಸೊ ನೀಟಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಏನೇನೆಲ್ಲ ಬೇಕೋ ಅದನ್ನು. ಎಲ್ಲ ಹೆಚ್ಚಿ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಮಸಾಲನೂ ಕೂಡ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾರ್ಮಲಾಗಿ ಮಸಾಲಾಗಿ ಏನೇನು ಹಾಕ್ತೀವೋ ಅದನ್ನೇ ಹಾಕಿನಿ. ಅಂದರೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊತೀನಿ. ಮಸಾಲ ಕೂಡ ರೆಡಿ ಆಗಿಬಿಡುತ್ತೆ ಇಷ್ಟ ಆದರೆ. ಸೊ ಇವಾಗ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಏನು ಸ್ಪೈಸಸ್ ಇರುತ್ತಲ್ಲ, ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನೇನು ತರಕಾರಿ ಫಸ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಎಲ್ಲ ಪ್ರತಿಯೊಂದು ತರಕಾರಿ ಏನೇನು ಹೆಚ್ಚಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮ್ಯಾಟೊ ಮಾತ್ರ ಲಾಸ್ಟಿಗೆ ಹಾಕೊಳಕ್ಕೆ ಇಟ್ಕೊಂಡಿದ್ದೀನಿ. ಮಿಕ್ಕಿದ ಏನೇನು ತರಕಾರಿ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 2ರಿಂದ 3 ನಿಮಿಷ. ಆಮೇಲೆ ಇವಾಗ ಅದಕ್ಕೆ ಮಸಾಲ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಇನ್ನು ಮಿಕ್ಕಿದ ಮಸಾಲ ಮನೇಲಿ ಮಾಡಿರೋ ಅಂಥದ್ದು ಒಂದು ಸ್ವಲ್ಪ ಮಸಾಲ ಮತ್ತು ಗರಂ ಮಸಾಲ, ಸ್ವಲ್ಪ ಕೊರಿಯಂಡರ್ ಪೌಡ್ರ್ ಅದನ್ನೆಲ್ಲ ಹಾಕ್ಕೊಂಡು ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಒಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ. ಯಾಕಂದರೆ ನಾವು ಮೆಣಸಿನ್ಕಾಯಿ ಎಲ್ಲ ಹಸಿದು ಹಾಕ್ಕೊಂಡಿರ್ತೀವಲ್ಲ. ಆಮೇಲೆ ಟೊಮ್ಯಾಟೊನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಎಲ್ಲ ಬೇಯಿಸ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿ ಬರೋಂಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ರುಚಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದ್ದರೆ ಸರಿ. ಆದಮೇಲೆ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು ವಿಷಲಿಗೆ ಹಾಕಿದರೆ ಮುಗ್ದೇ ಹೋಯ್ತು. ಇಷ್ಟೇ ಸಿಂಪಲಾಗಿ ಪಲಾವ್ ಮಾಡಿರೋದು ನಾನು, ಎಕ್ಸ್ಟ್ರಾ ಏನು ಹಾಕಿ ಮಾಡಿಲ್ಲ. ಇವಾಗ ಪಲಾವ್ ಎಲ್ಲ ರೆಡಿ ಅಂದರೆ ಕುಕ್ಕರಿಗೆ ಇಟ್ಟು ಬಂದೀನಿ. ವಿಡಿಯೋಲಾದರೆ ಮುಗೀತು. ಸೊ ಕಷಾಯ ಆರಾಯ್ತು, ಕುಡಿಬೇಕು. ಚೆನ್ನಾಗೇ ಇಲ್ಲ ಚೂರು. ಬಟ್ ಇವಾಗ ರೆಡಿ ಆಗಿಬಿಡೋಣ ಬೇಗ. ನಂದೆಲ್ಲ ಸ್ನಾನ ಆಗೈತಿ. ಸೊ ಬೇಗ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗ್ಬೇಕು. ರೆಡಿ ಆಗೋಣ.
ಇವಾಗ ರೆಡಿಯಾಗಿಬಿಡೋಣ ಬೇಗ ಬೇಗ, ಹಂಗೆ ಜೊತೆಗೆ ಇದನ್ನು ಕುಡಿದು ಖಾಲಿ ಮಾಡಬೇಕು. ಆ್ಯಸ್ ಯೂಶ್ವಲ್ ನಾನು ಯಾವಾಗೂ ರೆಡಿ ಆಗೋ ಥರನೇ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಇವತ್ತು ಟೈಮ್ ಬೇರೆ ಆಗಿದ್ದು, ಕಾಲೇಜಿಗೆ ಬೇಗ ಹೋಗಬೇಕಿತ್ತು. ನಾನು ಬೆಳಗ್ಗೆ ಬೇಗ ಎದ್ದಿದ್ದಿಲ್ಲ, ತಿಂಡಿ ಮಾಡೋದಿದ್ರು ಮಲಗಿಬಿಟ್ಟಿದ್ದೆ, ಎಚ್ಚರ ಆಗಿದ್ದಿಲ್ಲ. ಸೊ ತಿಂಡಿ ಮಾಡೋದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ನನಗೆ. ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಯಾವಾಗೂ ಹಚ್ಚೋ ಥರ ಫಸ್ಟು ಟೋನರ್ ಹಚ್ಕೊಂಡಿದ್ದೀನಿ, ಅದನ್ನು ಒಂದು 2 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಆಮೇಲೆ ಒಂದು ಲಿಪ್ ಬಾಮ್ ಹಚ್ತೀನಿ ನಿವ್ಯಾದು. ಸೊ ಇವತ್ತೇನೋ ಮೂಡಿತ್ತು ಅಂತ ಲಿಪ್ಸ್ಟಿಕ್ ಕೂಡ ಹಚ್ಚಿದ್ದೀನಿ. ಅಷ್ಟೇ ಇವಾಗ ರೆಡಿ ಆಗಿರೋದು. ಸೊ ಇಷ್ಟೇ ನನ್ನ ಗೆಟ್ ರೆಡಿ ವಿತ್ ಮೀ. ಬೇಗ ಬೇಗ ರೆಡಿ ಆಗಿನಿ ನಾನಿವತ್ತು, ಯಾಕಂದರೆ ಕಾಲೇಜಿಗೆ ಟೈಮ್ ಆಗಿತ್ತು. ನಾನು ಮೇನ್ ಹೇಳೋದೇ ಮರೆತೆ, ನಾನು ಬೊಟ್ಟು ಇಟ್ಕೊತೀನಿ. ಸೊ ನಂಗೆ ಬೊಟ್ಟು ಇಷ್ಟ, ಅಂದರೆ ನನ್ನ ಮುಖನೇ ಚೇಂಜ್ ಆಗುತ್ತೆ ಬೊಟ್ಟು ಇದ್ದಾಗ ಇಲ್ದಾಗ. ಸೊ ಬೊಟ್ಟು ಮಿಸ್ಸೇ ಮಾಡಲ್ಲ ನಾನು. ಸೊ ಬೊಟ್ಟು ಇಟ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆದಂಗೆ ನಾನು. ಲಿಪ್ಸ್ಟಿಕ್ ಇರೋದು ಇದು 2 ನ್ಯೂಡ್, ಈ ಥರದೊಂದು ಮತ್ತು ಇದು 2 ನ್ಯೂಡೇ ಐತಿ. ಬ್ರೌನ್ ಇಲ್ಲ, ನ್ಯೂಡ್ ಬ್ರೌನ್ ಅಲ್ಲ, ಒಂಥರ ಪಿಂಕ್ ನ್ಯೂಡ್ ಬರುತ್ತೆ. ಸೊ ಅದು ಡಾರ್ಕ್ ಐತಿ. ಸೊ ಯಾವ್ದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿ. ಇದು ಸೇಮ್ ನನ್ನ ಲಿಪ್ಸ್ ಕಲರ್ ಡಿಟ್ಟೋ, ಎಂತನೂ ಗೊತ್ತಾಗಲ್ಲ ಲಿಪ್ಸ್ಟಿಕ್ ಅಂತ. ಜಸ್ಟ್ ಅಪ್ಲೈ ಆಯಿತು ನೋಡ್ರಿ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಇವಾಗ ವಾಚ್ ಹಾಕೋಣ. ಫಸ್ಟ್ ತಲೆ ಬಾಚ್ಕೊಂಡ್ಬಿಟ್ಟು ಆಮೇಲೆ ವಾಚ್ ನಾಳೆ. ಸೊ ಹೇರ್ ಸ್ಟೈಲ್ ಕೂಡ ನಿಮ್ಗೆ ಗೊತ್ತು. ನಾನು ನಾರ್ಮಲ್ ಒಂದು ಜಡೆ ಹಾಕೊಂಡು ಹೋಗ್ತೀನಿ, ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ. ಸೊ ಯಾಕಂದರೆ ನಾನು ಕೂದಲು ಮೇಂಟೈನ್ ಮಾಡೋಕ್ಕಾಗಲ್ಲ, ನಾನು ದಿನ ಒಂದು ಕರ್ಲ್ ಕ್ರೀಮ್ ಹಚ್ಚು ಅದೆಲ್ಲ ಆಗೋಲ್ಲ, ಟೈಮ್ ಆಗುತ್ತೆ. ಸೊ ನಾರ್ಮಲಾಗಿ ಚೂರು ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಜಡೆ ಹಾಕೊಂಡು ಹೋಗ್ತೀನಿ. ನಂದು ಆಮೇಲೆ ಕರ್ಲಿ ಹೇರ್ ಆಗಿರೋದ್ರಿಂದ ನೀವು ಎಷ್ಟೇ ಕಂಡೀಷ್ನರ್ ಹಾಕಿ ಏನು ಹಾಕಿದರೂ ಫ್ರಿಜ್ ಜಾಸ್ತಿ ಆಗುತ್ತೆ ನಂದು. ಸೊ ಎಣ್ಣೆ ಹಚ್ತೀನಿ ನಾನು, ಚೂರಾರು ಹಚ್ತೀನಿ. ಅಂದರೆ ಬೇಬಿ ಹೇರ್ಸ್ ಎಲ್ಲ ಸೆಟ್ ಮಾಡಲಿಕ್ಕಾರು ನಾನು ಎಣ್ಣೆ ಹಚ್ತೀನಿ. ಸೊ ಸಿಂಪಲ್ಲಾಗಿ ಜಡೆ ಹಾಕ್ಕೊಂಡು ರೆಡಿ ಆದೆ ನಾನು. ಎಲ್ಲ ರೆಡಿ ಆದಮೇಲೆ ನೆಕ್ಸ್ಟ್ ಈಗ ವಾಚ್ ಹಾಕ್ಕೊತೀನಿ. ವಾಚ್ ಮಿಸ್ಸೇ ಮಾಡಲ್ಲ ನಾನು, ವೆರಿ ಇಂಪಾರ್ಟೆಂಟ್ ನನಗೆ ಅದು ವಾಚ್. ಸೊ ಮಿಸ್ ಮಾಡಲ್ಲ ನಾನು ಅಷ್ಟೇ. ನೆಕ್ಸ್ಟು ಐ ಡಿ ಕಾರ್ಡ್ ಅಷ್ಟೇ ತುಂಬ ಇಂಪಾರ್ಟೆಂಟ್. ಐ ಡಿ ಕಾರ್ಡ್ ಇಲ್ಲಾಂದರೆ ಸುಮ್ಮನೆ ಎಲ್ಲರ ಹತ್ರ ಬಯಸ್ಕೋಬೇಕು. ಕಾಲೇಜ್ ಒಳಗೆ ನಮ್ಮ ಕ್ಲಾಸ್ ಒಳಗೆ ಪ್ರತಿದಿನ ಚೆಕ್ ಮಾಡ್ತಾರೆ ಐ ಡಿ ಕಾರ್ಡ್. ಸೊ ಹಾಕೊಂಡು ಹೋಗಬೇಕು. ಸೊ ರೆಡಿ ಆದೆ, ತಿಂಡಿ ರೆಡಿ ಆಗೈತಿ, ಕುಕ್ಕರ್ ಆಯಿತು. ಸೊ ಇವಾಗ ಹೋಗ್ಬಿಟ್ಟು ತಿಂಡಿ ತಿನ್ನೋಣ. ತಿಂಡಿ ತಿಂದು ಕಾಲೇಜಿಗೆ ಹೊರಟೆ. ಬ್ರೇಕ್ ಪೀರಿಯಡ್ ಒಳಗೆ ಈ ಗೇಮ್ ಆಡ್ತಿದ್ವಿ. ಗೇಮ್ ತುಂಬ ಚೆನ್ನಾಗೈತಿ, ನಿಮಗೆ ಗೊತ್ತಿದ್ದರೆ ಆಟ ಆಡ್ಬೋದು, ನಿಜ ಚೆನ್ನಾಗೈತಿ. ಸೊ ನೆಕ್ಸ್ಟು ಕ್ಲಾಸಸ್ ಎಲ್ಲ ಆಯಿತು. ಮಧ್ಯಾಹ್ನ ಮತ್ತು ಬಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಎಲ್ಲರೂ ಅಲ್ಲೇ ಊಟ ಮಾಡಿದ್ವಿ. ಇದು ಒಂಥರ ಮಸ್ತ್ ಇರುತ್ತೆ. ಇಷ್ಟೊತ್ತು ಮಾಡ್ತೀಯಲ್ಲ ಚಿ ನೀನು. ಗುಡ್ ಈವ್ನಿಂಗ್. ಸೊ ನಾನು ಇವಾಗ ಗೆದ್ದೆ, ಕಾಲೇಜಿಂದ ಬಂದು ಮಲಗಿಬಿಟ್ಟಿದ್ದೆ. ಯಾಕಂದರೆ ಊಟನೂ ಕಾಲೇಜ್ ಒಳಗೆ ಮಾಡಿದ್ದೆ, ಏನು ಕೆಲಸ ಇರಲಿಲ್ಲ. ನಾನು ಅಜ್ಜಿ ಇಬ್ಬರೇ ಇದ್ವಿ, ಬೋರ್ ಹಾಕಿತ್ತು, ಸುಮ್ಮನೆ ಮಲಗಿಬಿಟ್ಟಿದ್ವಿ ಇಬ್ಬರು. ಇವಾಗ ಆಲ್ಮೋಸ್ಟ್ 5:30 ಹಂಗಾಗುತ್ತೆ. ಇವಾಗ ಎದ್ದೀನಿ, ನಾನು ಇನ್ನೂ ಮುಖನೂ ತೊಳೆದಿಲ್ಲ. ಸೊ ಇವಾಗ ಮುಖ ತೊಳ್ಕೊಂಡ್ಬಿಟ್ಟು ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ. ನಾನು ಅಜ್ಜಿ ಇಬ್ಬರೇ ಇರೋದ್ರಿಂದ ಏನಾದ್ರು ತಗೊಂಡಾರು ಬರೋಣ, ಇಲ್ಲ ಮಾಡೋರು ಮಾಡೋಣ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಎದ್ದಿದ್ದು ನಾನು, ಮುಖನೂ ತೊಳೆದಿಲ್ಲ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಮುಖ ನಂದು. ಅದೇ ಇವಾಗ ಮುಖ ತೊಳ್ಕೊಂಡು ಬರಲಿ, ಅದು ಚೆನ್ನಾಗಿ ಕಾಣಲ್ಲ. ಏನು ಇನ್ನು ಮಲ್ಗೆ ಎದ್ದ ಮೇಲೆ ಮುಖ ಚೆನ್ನಾಗಿರಲ್ಲ, ದರಿದ್ರ ಅಂತಾರೆ. ನಂಗೆ ಗೊತ್ತಿಲ್ಲ, ನನ್ನ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಬೆಳಗ್ಗೆನೂ ನೋಡ್ಕೊತೀನಿ, ನಾನು ಮಧ್ಯಾಹ್ನನೂ ನೋಡ್ತೀನಿ. ಏನೋ ಒಂಥರ ಚೆನ್ನಾಗಿ ಅನಿಸ್ತೈತಿ. ಇವಾಗ ಹೋಗಿ ಮುಖ ತೊಳ್ಕೊಂಬಂದರೆ ಏನೋ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಏನೋ ಒಂಥರ ನೋಡ್ರಿ ಚೆನ್ನಾಗಿ ಕಾಣಿಸ್ತೈತೆ ತಾನೇ.
ಇಷ್ಟೇ, ನಿಮಗೇನು ಅನ್ಸೋದಂತ ಹೇಳ್ರಿ. ಮುಖ ತೊಳ್ಕೊಂಡು ಬಂದೆ ನಾನು. ನಮ್ಮ ಅಜ್ಜಿ ಕಾಣ್ತಾನೆ ಇಲ್ಲ ಮನೇಲಿ, ಎಲ್ಲೋಗಾರ ನೋಡೋಣ. ಆದರೆ ಏನಂದರೆ ಒಂದು ನಿಮಿಷ, ನಮ್ಮ ಅಜ್ಜಿ ಮೇನ್ ಡೋರ್ ಲಾಕ್ ಹಾಕೊಂಡು ಹೋಗ್ಯಾರ. ತೋರಿಸ್ತೀನಿ, ಲಾಕ್ ನೋಡ್ರಿ ಓಪನ್ ಐತಿ. ಮೋಸ್ಟ್ಲಿ ವಾಕಿಂಗ್ ಹೋಗಿರಬೇಕು, ಬಂದಮೇಲೆ ತೆಗಿತಾರೆ. ಮಲಗಿದ್ದೆ ನಾನು, ಅದಕ್ಕೆ ಪಾಪ ಹಾಕೊಂಡು ಹೋಗ್ಬೇಕು ಅನಿಸ್ತೈತಿ. ಎಲ್ಲೋಗಿದ್ದೆ? ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಇದು ತುಂಬ ಫೇಮಸ್, ಎಲ್ಲರ ಮನೇಲಿ ಮಾಡ್ತಾರೆ. ಸೊ ಫಸ್ಟು ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಮಂಡಕ್ಕಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಶೇಂಗಾ ಹಾಕ್ಕೋಬೇಕು. ಫಸ್ಟು ಶೇಂಗಾನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೂರು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮಧ್ಯ ಹಾಕಿದರೆ ಬೇಯಲ್ಲ, ಅಂದರೆ ಫ್ರೈ ಆಗೋಲ್ಲ ಶೇಂಗಾ. ಸೊ ಅದಕ್ಕೆ ಫಸ್ಟೇ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಷ್ಟ ಇಲ್ದವ್ರು ಹಾಕೋಬೇಡ್ರಿ, ಸ್ವಲ್ಪ ಹಾಕ್ಕೊಳ್ಳಿ. ಸೊ ನಂಗೆ ಭಾಳ ಇಷ್ಟ ಬೆಳ್ಳುಳ್ಳಿ, ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇದು ಪುಟಾಣಿ ಕಡ್ಲಿ ಅಂತಿರಲ್ಲ, ನೀವೇನಂತೀರ ಗೊತ್ತಿಲ್ಲ, ನಮ್ಮ ಮನೇಲಿ ಪುಟಾಣಿ ಕಡ್ಲಿ ಅಂತೀವಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಬಾಡಿಸಿದ್ರೆ ಸಾಕು. ಪುಟಾಣಿ ಕಡ್ಲಿ ಹಾಕ್ಕೊಂಡು ಆದಮೇಲೆ ನೀವು ಬೇಕಾದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಸಕ್ಕರೆ, ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೋಬೋದು. ಗ್ಯಾಸ್ ಆನ್ ಇದ್ದರೆ ಒಮ್ಮೊಮ್ಮೆ ಖಾರದ ಪುಡಿ ಸೀದು ಬಿಡುತ್ತೆ. ಚೂರು ಎಣ್ಣೆ ಬಿಸಿ ಇದ್ದಾಗೆ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಸಕ್ಕರೆ ಪುಡಿ, ಉಪ್ಪು ಮತ್ತು ಖಾರದ ಪುಡಿನ ನಾನು ಲಾಸ್ಟಿಗೆ ಹಾಕ್ಕೊಂಡು ಒಂಚೂರು ಬಾಡಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಇಷ್ಟೇ ಬೆಳ್ಳುಳ್ಳಿ ಮಂಡಕ್ಕಿ ರೆಸಿಪಿ, ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆಮೇಲೆ ಕಲಿಸ್ಕೊಳ್ಳಿ ನೀಟಾಗಿ ಅದನ್ನು. ಮೇಲೆ ಬೇಕಾದರೆ ಉಪ್ಪು ಖಾರ ಹಾಕ್ಕೋಬೋದು. ಸಕ್ಕರೆ ಪುಡಿ ಮರಿಬೇಡ್ರಿ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದರಿಂದ. ಸೊ ನಾನು ಅಜ್ಜಿ ಇಬ್ಬರೇ ಇದ್ದಿದ್ದಲ್ಲ, ಇಬ್ಬರೇ ಆರಾಮಾಗಿ ಕೂತ್ಕೊಂಡು ತಿಂದ್ವಿ. ಆಮೇಲೆ ನಂದು ಅಸೈನ್ಮೆಂಟ್ ಬರೆಯೋದಿತ್ತು. ಸೊ ಅಸೈನ್ಮೆಂಟ್ ಎಲ್ಲ ಬರಿಬೇಕಿತ್ತು. ಸೊ ನಾನು ಅಸೈನ್ಮೆಂಟ್ ಬರೆದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.